ತಾಯಣಗಳು ಇಲ್ಲಪ್ಪ, ಏನು ಕೆಲಸ ಇಲ್ಲ. ಇದೇ ನನಗೆ ಕೆಲಸ. ಈ ಕೆಲಸ ನನಗೆ ದುಡ್ಡು ಕೊಡದೇ ಇದ್ರು ಆಯಸ್ ಕೊಡುತ್ತೆ. ಮುಹೂರ್ತ ಬರೋವರೆಗೂ ನೀವು ಕಣ್ಣು ಮುಚ್ಕೊಂಡಿರ್ಬೋದು, ಆದ್ರೆ ನಾನಂತೂ ಕಣ್ಣು ಮುಚ್ಕೊಂಡಿರಲ್ಲ, ಕಣ್ಣು ಬಿಟ್ಕೊಂಡೇ ಇರ್ತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದಕ್ಕೂ ನಾನು ಬಿಡಲ್ಲ. ಅದು ನಮಗೂ ಗೊತ್ತು ಬಿಡಿ, ನಾವಂತ ಪ್ರಯತ್ನನೂ ಮಾಡಲ್ಲ. ಚಿನ್ನದಂತ ಮಕ್ಕಳು ಈ ಚಳಿ ಏನೋಗಿದೆ. ಬೇಗ ಬಾರಪ್ಪ ಕಾರ್ತಿಕೇಯ. ಮೇಡಮ್ ನಾನು ಹೊಡ್ತೀನಿ ಮೇಡಮ್, ಇಲ್ಲಾಂದರೆ ಕಾಂತ ಮತ್ತೆ ಬಂದು ತಳ್ಳಿಬಿಡ್ತಾರೆ ನನ್ನ. ಹೌದು, ಇವತ್ತು ಎನ್ಕ್ವೈರಿ ಕಮಿಟಿಯವರು ಅಪ್ಪನ ಕ್ವೆಶನ್ ಮಾಡೋದಕ್ಕೆ ಮನೆಗೆ ಬರ್ತಿದ್ದಾರಲ್ವಾ? ಹ್ಞೂ ಮೇಡಮ್, ಎಲ್ಲ ಸರಿಯಾಗಾದರೆ ಸಾಕು. ಎಲ್ಲ ಚೆನ್ನಾಗಾಗತ್ತೆ, ನೀನು ಏನೂ ಯೋಚನೆ ಮಾಡಬೇಡ. ಅಪ್ಪ ಇದನ್ನೆಲ್ಲ ದಾಟ್ ಬರ್ತಾರೆ. ನಂಗನ್ಸುತ್ತೆ ಅಪ್ಪನ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತ. ಹೌದು ಮೇಡಮ್, ಆ ಶಕ್ತಿನೇ ಯಜಮಾನ್ರನ್ನ ಕಾಯ್ತಾ ಇರೋದು. ಬರೀ ಯಜಮಾನ್ರನ್ನ ಮಾತ್ರ ಅಲ್ಲ, ಇಡೀ ಮನೇನೂ ಅದೇ ಶಕ್ತಿ ಕಾಯ್ತಾ ಇರೋದು. ಆ ಶಕ್ತಿ ಒಂದಿದ್ರೆ ಸಾಕು ಮೇಡಮ್, ಕೆಟ್ಟ ಶಕ್ತಿಗಳನ್ನೆಲ್ಲ ಧೂಳಿಪಟ ಮಾಡಿಬಿಡುತ್ತೆ. ಸಾವಿತ್ರಿ, ಧೈರ್ಯವಾಗಿರು, ನಿನ್ ಜೊತೆ ನಾನಿದ್ದೀನಿ. ನೋಡು, ಗಂಡ ಕೆಟ್ಟವನಾದ್ರೆ ಅದನ್ನ ಸಹಿಸ್ಕೊಳ್ಳೋದು ಕೂಡ ಅಷ್ಟೇ ಕೆಟ್ಟದ್ದು. ನಿನ್ನ ಒಳ್ಳೆತನಾನೆ ಅವನನ್ನ ಇನ್ನಷ್ಟು ಕೆಟ್ಟವನನ್ನಾಗಿ ಮಾಡ್ತಾ ಇದೆ. ನಮ್ಮ ಸಂಸ್ಕೃತಿಲಿ ಗಂಡ ಹೆಂಡತಿ ಅಂದ್ರೆ ಅರ್ಧನಾರೀಶ್ವರ ಅಂತ. ಯಾರ ಮೇಲೂ ಯಾರ ಕೀಳು ಅನ್ನೋ ಭಾವನೆನೇ ಇಲ್ಲ. ನಿನ್ನ ಸಂಸಾರ ಸರಿ ಹೋಗ್ಬೇಕು ಅಂದ್ರೆ ಕೆಟ್ಟ ದಾರಿ ತುಳ್ದಿರೋರನ್ನ ಒಳ್ಳೆಯವನನ್ನಾಗಿ ಮಾಡಬೇಕು. ಸಾವಿತ್ರಿ, ಒಂದು ಹೆಣ್ಣು ಅಂದ್ರೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರೋದಲ್ಲ, ಏನೇ ಬಂದ್ರೂ ಧೈರ್ಯವಾಗಿ ಎದುರಿಸಿ ನಿಲ್ಲೋಳ್ನ ಹೆಣ್ಣು ಅಂತಾರೆ. ಧೈರ್ಯವಾಗಿರು. ಇವ್ರು ಮಾತುಗಳನ್ನ ಕೇಳ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತು. ಶ್ರಾವಣಿನೂ ಹಿಂಗೆ ಹೇಳ್ತಿದ್ಲು. ಇವ್ರ ಮಾತುಗಳಿಗೂ ಶ್ರಾವಣಿ ಮಾತುಗೂ ಏನೂ ವ್ಯತ್ಯಾಸ ಇಲ್ಲ, ಇಬ್ರು ಒಂದೇ ಥರ ಮಾತಾಡ್ತಾರೆ. ಅಮ್ಮವ್ರು ಇನ್ನೇ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದ್ಬಿಡ್ತಾರೆ, ನಾವೇನಾದರೂ ಮಾಡಲೇಬೇಕು. ಸುಬ್ಬು, ನನ್ನ ಹತ್ರ ಒಂದು ಚಿಕ್ಕ ಕ್ಲೂ ಇದೆ, ಆದರೆ ಅದೇ ಸಾಕ್ಷಿ ಅಂತ ಯಾರು ನಂಬೋದಿಲ್ಲ. ನನಗೆ ವಿಜಯಾಂಬಿಕಾ ಮೊಬೈಲ್ ಬೇಕು, ಆದರೆ ಅದನ್ನು ತಗೊಳ್ಳೋದಾದ್ರೂ ಹೇಗೆ? ನಾನೇನಾದರೂ ಯೋಚನೆ ಮಾಡ್ತೀನಿ ಅಂದರೆ. ವಿಜಯ ಮೇಡಮ್, ಯಾಕೋ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ. ಓ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬರ್ತಾರೆ ಅಂತನಾ? ಸ್ಟ್ರೆಸ್ಸಾ? ಹಾಗೆಲ್ಲ ಏನೂ ಇಲ್ಲ. ಅಕ್ಕ ಬಾಯಿ ಮಾತು ಹಾಗೆ ಹೇಳ್ತಿದ್ದಾಳೆ. ಇಷ್ಟು ದಿವಸ ನೋಡಿಲ್ವಾ? ನನಗಿಂತ ಅವಳಿಗೆ ಟೆನ್ಷನ್ ಜಾಸ್ತಿ. ಅಲ್ಲ ವಿಜಯ ಮೇಡಮ್, ಈ ವಯಸ್ಸಿಗೆ ಸ್ಟ್ರೆಸ್ ತಗೊಂಡ್ರೆ ಹೇಗೆ? ಯಜಮಾನ್ರು ಧ್ಯಾನ ಮಾಡ್ತಿದ್ದಾರೆ, ನೀವು ಬಂದು ಅವ್ರ ಜೊತೆ ಧ್ಯಾನ ಮಾಡಿ. ಕರೆಕ್ಟಾಗಿ ಹೇಳಿದೆ ಸುಬ್ಬು. ಬಾ ಅಕ್ಕ, ನೀನು ಕೂತ್ಕೊಂಡು ಧ್ಯಾನ ಮಾಡು ಬಾ. ನಾನ್ ಧ್ಯಾನನ? ನನಗದೆಲ್ಲ ಅಭ್ಯಾಸ ಇಲ್ಲ ವೀರು. ಮೊದಲೆಲ್ಲ ಮಾಡ್ತಾ ಇರ್ಲಿಲ್ವಾ? ಈಗ ಬಿಟ್ಟಿದ್ಯಾ ಅಷ್ಟೇ. ಬಾ, ಮತ್ತೆ ಅಭ್ಯಾಸ ಆಗುತ್ತೆ. ಕೂತ್ಕೋ. ಬನ್ನಿ ಮೇಡಮ್, ಪರವಾಗಿಲ್ಲ, ಬನ್ನಿ ಧ್ಯಾನ ಮಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಬಾಕ. ಬಾಕ, ಕೂತ್ಕೋ. ಧ್ಯಾನ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ. ಎಸ್ಪೆಷಲಿ ಇವತ್ತು ನೀನ್ ಟೆನ್ಷನ್ ಆಗ್ಬೇಡ.
ಅಯ್ಯೋ ಲಾಕ್ ಆಗಿಬಿಟ್ಟಿದೆ, ಫಿಂಗರ್ ಪ್ರಿಂಟ್ ಇದೆ. ಮೇಡಮ್, ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ. ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಕೈ ಈ ಥರ ಇರಬೇಕು. ಹಾಂ, ಹೀಗೆ ಇಟ್ಕೊಳ್ಳಿ. ಉಸಿರು ಜೋರಾಗಿ ಎಳೀರಿ ಮೇಡಮ್. ಯಾವತ್ತೂ ಯಾವುದೇ ಕಾರಣಕ್ಕೂ ಇವರು ತಲೆ ತಗ್ಗಿಸ್ಬಾರ್ದು. ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಅಡ್ಡಾರಿ ಹಿಡಿದ್ಬಿಟ್ರೆ ಎಂಥ ಪರಿಸ್ಥಿತಿನೂ ನಾನು ಅವ್ರ ಜೊತೆ ಇರಬೇಕು. ಆದರೆ ಈ ವಿಷಯ ನನಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದರೆ ಬೇಜಾರಾಗತ್ತೆ. ಇರಲಿ, ಅದಕ್ಕೂ ಏನಾದ್ರು ದಾರಿ ಹುಡ್ಕೊಂಡು